ಬ್ರೋ ಕಾಫಿ ಕುಡ್ದು ಹೇಳಿ ಯಾವ ಥರ ಇದೆ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ರಾಣಾ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 7 o'clock ಆಗಿದೆ. ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಇವತ್ತು ನನ್ನ ಮಗನಿಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಾಶ ಮಾಡಿಸ್ಬೇಕು ಅಂಥೇಳಿ ಎಲ್ಲ ಬಂದಿದ್ದೀವಿ. ಸೊ ಇವತ್ತು ನಮ್ಮದು ಡೇ 2. ಇದರಲ್ಲಿ ಯಾವ ಥರ ಇರುತ್ತೆ, ಯಾವ ರೀತಿ ಅನ್ನಪ್ರಾಶ ಪ್ರೋಸೆಸ್ ಇರುತ್ತೆ ಅದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸೊ ಇದು ನಾವು ಸ್ಟೇ ಮಾಡಿರೋಂಥ ರೂಮ್. ಇದು ನಾವು ಸ್ಟೇ ಮಾಡಿರೋ ರೂಮು ಎಲ್ಲಿರೋದು ಅಂತಂದರೆ ಈ ದೇವಸ್ಥಾನದಿಂದ 500 ಮೀಟರ್ ಡೌನಲ್ಲಿದೆ. ಅಲ್ಲಿ ನೇತ್ರಾವತಿ ನಿವಾಸ ಮತ್ತು ತುಂಗ ನಿವಾಸ, ಭದ್ರ ನಿವಾಸ ಅಂತ ಇರುತ್ತೆ. ಸೊ ನಾವಿರೋದು ಭದ್ರ ನಿವಾಸದಲ್ಲಿರೋದು. ಸೊ ರೂಮ್ ನೋಡಿ ತುಂಬ ಚೆನ್ನಾಗಿದೆ. ರೂಮ್ ಇದು 435 ರೂಮ್ ನಂಬರ್. ನೋಡಿ ಅಲ್ಲಿ ನಮ್ಮ ಪಾಪ ಆಟ ಆಡ್ತಿದ್ದಾನೆ. ಆಚೆ ವ್ಯೂ ನೋಡಿ ಯಾವ ಥರ ಇದೆ ಅಂತ. ವ್ಯೂ ಬರ್ತೀನಮ್ಮ. ಬಾತ್ಕೊಳ್ಳಿ ಬ್ರೋ, ನೀಟಾಗಿ ಬರ್ತೀರಾ. ಇವ್ನು ನೋಡಿ ಎದ್ದೆದ್ದಂಗೆ ಕಾಫಿ ಕುಡಿಯಕ್ ಕೂತ್ಕೊಂಡವನೆ. ಅಲ್ಲೊಜ್ಜಿಲ್ಲ, ಮುಖ ತೊಳ್ದಿಲ್ಲ, ಏನು ಮಾಡಿಲ್ಲ. ಕಾಫಿ ಕುಡಿತೀನಿ ಅಂದೇನೆ ಈಗ. ನಾನ್ ಮಾಡಿದ್ಮೇಲೆ ಕುಡಿಲೇಬೇಕು. ಪ್ರಯೋಗ ನಿನ್ಮೇಲೆ. ಅಯ್ಯೋ ಅದು ಬರ್ಲಿಲ್ಲ, ಕಿತ್ತೋಗ್ಬಿಡುತ್ತೆ ಅಂತ. ಒಂದ್ ನ್ಯಾಪ್ಕಿನ್ ಬೇಕು. ಎಲ್ಲಿ ಯೂಸ್ ಮಾಡೋದು? ಇಂಡಕ್ಷನ್ ಅಲ್ಲಿ ನೋಡ್ಕೊಳ. ಸಾಕಾಗ್ತೈತೆ ಅದು ಎಲ್ರಿಗೂ. ಕಾಫಿ ದುಡ್ಡೆಲ್ಲ ಉಳಿತಾಯ ಮಾಡ್ತಿದ್ದಾರೆ. ಏನು ಇಲ್ಲ, ಹೊರಗಡೆನೂ ಕುಡ್ದಿದ್ದೀರ. ಎಲ್ಲಿ ಒಂದ್ಸತಿನ ಕುಡಿದಿರದ 2 ಸತಿ ಇರಬೇಕು ಅಷ್ಟೇ. ಎಲ್ಲಿ ಅಲ್ಲಿ ಇಡ್ಲಿ ಹತ್ರ ಒಂದು ಜೈನ್ ಅಲ್ಲಿ. ಟೆಂಪಲ್. ಕುಡಿಯಲ್ಲ ಭೂಮಿಕನ್ ಕಡೆ ಅಂದ್ರೆ ಎಲ್ಲರಿಗೂ ಕಾಫಿ ಇವತ್ತು. ತುಂಬಾ ಆಯ್ತಲ್ಲ. ಅವನು ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ನಾನು ಚೆನ್ನಾಗಿ ಮಾಡಿದ್ದೀನಿ. ನಾನೇನು ಯಾವಾಗ ಇನ್ನೊಂದು ಊಟ ಕಮ್ಮ. ಬ್ರೋ ಕಾಫಿ ಕುಡ್ದು ಹೇಳಿ ಯಾವ ಥರ ಇದೆ ಅಂತ. ಯಾರನ್ನ ಏನ್ ಕೇಳ್ಬೇಕು, ಕಟ್ ಮಾಡ್ಬಿಡ್ರಿ ಅವ್ನು ಹೇಳೋದನ್ನ. ಇಲ್ಲ, ಆನೆಸ್ಟ್ ರಿವ್ಯೂ ಕೊಡ್ತಾರೆ. ಸ್ವಲ್ಪ ಕಹಿ ಅನಿಸ್ತಾ ಇದೆ. ಇಲ್ಲ, ಕಹಿ ಅಲ್ಲ, ಇನ್ನ ಕಾಫಿ ಕುಡಿಬೇಕಾಗಿತ್ತು. ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ. ಸ್ಟ್ರಾಂಗ್ ಇಲ್ಲ. ನಿನ್ನೆಲ್ಲ ಸ್ಟ್ರಾಂಗ್ ಅಂದ್ರಲ್ಲ ರೀ. ನಾನು ಅಂದೆ, ನಾನು ಕುಡಿತಾ ಇದ್ದೀನ. ಭೂಮಿ ಹೊರನಾಡಲ್ಲಿ ತುಂಬ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಬೇಗನೆ ರೆಡಿಯಾಗಿ ಪಾಪಗೆ ಅನ್ನಪ್ರಾಶ ಮಾಡಿಸ್ಬೇಕಂತ ಹೇಳಿ ಹೊರಟಿದ್ದೀವಿ. ಮತ್ತು ಈಗ ನಾವು ಬೇರೆ ಪ್ಲೇಸ್ನ ಕವರ್ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ. ಹಾಗಾಗಿ ಬೇಗನೆ ರೆಡಿಯಾಗಿ ಎಲ್ಲರೂ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಕಾರ್ ಇವಾಗ ಪಾರ್ಕಿಂಗ್ ಹತ್ರ ಹಾಕಿದ್ದೀವಿ. ಸೊ ಕಾರ್ ತಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ವ್ಯೂ ಯಾವ ಥರ ಇದೆ ಅಂತ. ಇವಾಗ ನಾವು ಹೊರನಾಡಲ್ಲಿ ಇದ್ದೀವಿ. ಸಿಗಂದೂರಿಂದ ಇಲ್ಲಿವರೆಗೂ ಏನು ನೋಡ್ತಾ ಇದ್ದೀವಿ, ಫುಲ್ಲು ಅಂದರೆ ಫುಲ್ಲು ನಮಗೆ ಮಳೆನೇ ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ ಇವಾಗ ಯಾವ ಥರ ಇದೆ ಇಲ್ಲಿ ಪ್ಲೇಸ್ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಬಿಸಿಲು ಮಕ್ಕ ಅನ್ನೋದೇ ನೋಡ್ತಾ ಇಲ್ಲ, ಬಿಸಿಲೇ ಕಾಣ್ತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ ಈಗ. ಫುಲ್ಲು ಅಂದರೆ ಫುಲ್ ಮಳೆ. ಹೊರನಾಡಲ್ಲಂತೂ ತುಂಬ ರಶ್ ಇದೆ. ಎಲ್ಲ ರೂಮ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿದೆ. ಮುಂಚೆ ಹೊರನಾಡಲ್ಲಿ ಯೂಶ್ವಲಿ ಯಾವಾಗೂ ಅಷ್ಟು ರಶ್ ಇಡ್ತಿರಲಿಲ್ಲ. ಈಗ ವೀಕೆಂಡ್ ಆಯಿತು ಅಂದರೆ ಏನಕ್ಕೆ ಇಷ್ಟು ರಶ್ ಅಂತಂದರೆ, ಫಸ್ಟು ಬೆಂಗಳೂರಿಂದ ಯಾರೆಲ್ಲ ಬರ್ತಾರೆ, ಫಸ್ಟು ಹೊರನಾಡು, ಧರ್ಮಸ್ಥಳ, ಕುಕ್ಕೆ, ಆಮೇಲೆ ರಿಟರ್ನ್ ಬೆಂಗಳೂರು, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವಾಗ ತುಂಬ ರಶ್ ಆಗಿಬಿಟ್ಟಿದೆ ಹೊರನಾಡು. ಎಲ್ಲಿದೆ ನಮ್ಮ ಕಾರು? ಹಾಂ, ಅಲ್ಲಿದೆ. ಇಲ್ಲಿದೆ.
ಅಲ್ಲ ಏನು ಹಂಗೆ ನೋಡ್ಕೊಂಬಿಟ್ಟೆ ಚುಚ್ತಾ ಇದ್ ಬೇರೆ ಎಲ್ಲಿ ಹೋಗೋಣ. ಚಳಿ. ಎಲ್ಲರೂ ರೂಮಿಂದ ಇವಾಗ ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ಸೊ ದೇವಸ್ಥಾನ ಹೊರಗಡೆ ಇರೋ ಪಾರ್ಕಿಂಗ್ ಹತ್ರ ಪಾರ್ಕಿಂಗ್ ಮಾಡಿ ಕಾರ್ನ. ಸೊ ಎಲ್ಲರೂ ಇವಾಗ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗ್ ಹತ್ರ ನಮ್ಮನ್ನ ಅಲೋ ಮಾಡಲಿಲ್ಲ, ಅಂದರೆ ದೇವಸ್ಥಾನ ನಿಯರ್ ಪಾರ್ಕಿಂಗ್ ಹತ್ರ, ಯಾಕಂದರೆ ತುಂಬ ವೆಹಿಕಲ್ಸ್ ಇತ್ತು. ಅದಕ್ಕೆ ದೇವಸ್ಥಾನದಿಂದ ಒಂದು 500 ಮೀಟರ್ಸ್ ಹೊರಗಡೆ ಇರೋಂಥ ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡಿಕೊಂಡು ಸೀದಾ ಈಗ ದೇವಸ್ಥಾನ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಇದು ತುಂಬ ದಿವಸದಿಂದ ಒಂದು ಆಸೆ ಇತ್ತು, ನನ್ನ ಮಗನಿಗೆ ಅನ್ನಪ್ರಾಶ ಮಾಡಿಸ್ಬೇಕು ಹೊರನಾಡು ಅನ್ನಪೂರ್ಣೇಶ್ವರ ಕ್ಷೇತ್ರದಲ್ಲಿ ಅಂತ. ಸೊ ಇವತ್ತು ಆ ಕಾಲ ಕೂಡ ಬಂದಿದೆ. ಎಷ್ಟೋ ದಿವಸದಿಂದ ಕನಸಿತ್ತದು ಅನ್ನಪ್ರಾಶ ಮಾಡಿಸ್ಬೇಕಂದ್ರೆ ಅದು ಕಾಲ ಕೂಡ ಬಂದಿರಲಿಲ್ಲ. ಈ ಸೇವಾ ಕೌಂಟ್ರಲ್ಲಿ ನಿಮಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ, ಅನ್ನಪ್ರಾಶ ಟಿಕೆಟು. ಅದು ಟೈಮಿಂಗ್ಸ್ ಯಾವ ಥರ ಇರುತ್ತೆ ಅಂದರೆ ಬೆಳಗ್ಗೆ 7:30 11:30 ಲಾಸ್ಟು, ಅದ್ರ ಮೇಲೆ ನಿಮ್ಗೆ ಟಿಕೆಟ್ ಇಶ್ಯೂ ಮಾಡಲ್ಲ. ಸೊ ಅನ್ನಪ್ರಾಶನ ಅಷ್ಟೇ ಈ ಟೈಮ್ ಒಳಗಡೆ ಮಾಡೋದು. ಸೊ ನಾವು 7:45 ಆಗಿತ್ತು ನಾವು ಒಳಗೆ ಬರೋಷ್ಟರಲ್ಲಿ. ಈ ಟೈಮಲ್ಲಿ ಬಂದು ನಾವು ಅನ್ನಪ್ರಾಶ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಸೀದಾ ಒಳಗೆ ಹೋದ್ವಿ. ಸೊ ನೋಡಿ ಇವ್ರು ಒಳಗಡೆ ಬಂದಿದ್ದ ಕೂಡ ನಿಮ್ಗೆ ಇಲ್ಲಿ ರೈಟ್ ಸೈಡಲ್ಲೇ ನಿಮ್ಗೆ ಇಲ್ಲಿ ಸುಮಾರು ಜನ ಅನ್ನಪ್ರಾಶ ಅದು ಮಂಟಪ ಇರುತ್ತೆ. ನಾವು ಹಂಗೆ ಬಂದು ಲೈನಲ್ಲಿ ಕುತ್ಕೊಂಡ್ವಿ. ನೋಡಿ ನಾವು ಬಂದ ದಿವಸ ಎಷ್ಟು ಜನ ಇದೆ ಅಂದರೆ ತುಂಬ ಕ್ರೌಡ್ ಇತ್ತು. ಎಲ್ಲರೂ ನೋಡಿ ಈ ಥರ ಆರ್ಡರ್ ವೈಸಲ್ಲಿ ಕುತ್ಕೊಂಡಿದ್ರು. ಅದೇ ರೀತಿ ನಾವು ಹಂಗೆ ಕುತ್ಕೊಂಡಿದ್ವಿ. ಇದು ಇಬ್ಬರು ಪುರೋಹಿತರು ಇರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಬಂದು ನಿಮ್ಮ ಹತ್ರನೇ ಬಂದು ಅನ್ನಪ್ರಾಶ ಮಾಡ್ತಾರೆ. ಮಾಡಿದೆ ಮಗುಜ್ಜು. ಬೌಲಲ್ಲಿ ರವೆ ಪಾಯಸ ಕೊಟ್ಟಿದ್ರು. ನೋಡಿ ನನ್ನ ಮಗ ಎಷ್ಟು ಇಷ್ಟಪಟ್ಟು ರವೆ ಪಾಯಸ ತಿಂತಾ ಇದ್ದಾನೆ ಅಂತೇಳಿ. ಸೊ ಮನೇಲಿ ಯಾರೆಲ್ಲ ಬಂದಿದ್ರು ಎಲ್ಲರೂ ಸೇರಿ ಒಂದು 3 ಸ್ಪೂನ್ಸ್ ತಿನ್ಸಿದ್ರು. ಅವನು ಆರಾಮಾಗಿ ಖುಷಿಯಾಗಿ ತಿನ್ಕೊಂಡ. ಪಕ್ಕ ನಗ್ತಾವನೆ. ಇವನಿಗೆ ಕುಡ್ಸಲ್ವಾ? ತಕ್ಕಮಗ್ನಿ ಅಂಬ. ನಾವು ಅಂದ್ಕೊಂಡ ರೀತಿಯಾಗಿ ನನ್ನ ಮಗಂದು ಅನ್ನಪ್ರಾಶನ ಅಂತ ತುಂಬ ಚೆನ್ನಾಗಾಯಿತು. ಇಲ್ಲ ಹಾಂ ಕರ್ಕೊಂಬರಕ್ಕೆ
ಎಬ್ಬರ್ಸ್ಕೊಂಡು ಕರ್ಕೊಂಬರಕ್ಕೆ. ತಿಂಡಿ ಎಲ್ಲ ಮುಗೀತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ನೆಕ್ಸ್ಟು ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಪ್ರೆಸೆಂಟ್ ಇರೋ ರೋಡ್ ಬಂದು ಚಾರ್ಮಾಡಿ ಘಾಟು. ನೋಡಿ ಘಾಟ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ನಾವು ಧರ್ಮಸ್ಥಳ ಹೋಗ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಮಾಯವಾದಳು